ಶ್ರೀಕೃಷ್ಣ ಮಠದಲ್ಲಿ ನಡೆಯುವ ಅನ್ನದಾನ ಹಾಗೂ ಊಟೋಪಚಾರ ವ್ಯವಸ್ಥೆಗೆ ಯಾವುದೇ ರೀತಿಯ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಶಿರೂರು ಮಠದ ದಿವಾನ ಡಾಕ್ಟರ್ ಉದಯ್ ಕುಮಾರ್ ಸಳತ್ತಾಯ ತಿಳಿಸಿದ್ದಾರೆ. ಪ್ರತಿದಿನ ಸಾವಿರಾರು ಭಕ್ತರು ಭೋಜನ ಸ್ವೀಕರಿಸುವ ಉಡುಪಿ ಶ್ರೀಕೃಷ್ಣ ಮಠವನ್ನು ಅನ್ನ ಬ್ರಹ್ಮನ ದೇಗುಲ ಎಂದೇ ಕರೆಯಲಾಗುತ್ತದೆ. ಇಲ್ಲಿ ಪರಂಪರೆಯಿಂದ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡುವ ಪದ್ಧತಿ ಇದ್ದರೂ ಇತ್ತೀಚಿನ ವರ್ಷಗಳಲ್ಲಿ ಅಡುಗೆ ಕಾರ್ಯಕ್ಕೆ ಅನಿಲದ ಅವಲಂಬನೆಯೂ ಹೆಚ್ಚಾಗಿದೆ. ಸದ್ಯ ಅಡುಗೆ ಅನಿಲ ಲಭ್ಯವಿದ್ದು ಯಾವುದೇ ತೊಂದರೆ ಇಲ್ಲ. ಆದರೆ ಅನಿಲ ಲಭ್ಯವಾಗದ ಪರಿಸ್ಥಿತಿ ಎದುರಾದರೂ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡುವ ವ್ಯವಸ್ಥೆ ಸದಾ ಸಿದ್ಧವಾಗಿರುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಉಡುಪಿ ಕೃಷ್ಣ ಮಠದಲ್ಲಿ ಕಟ್ಟಿಗೆ ಬಳಸಿ ಅಡುಗೆ ಮಾಡುವ ಸಂಪ್ರದಾಯ ಇಂದಿಗೂ ಉಳಿದಿದೆ. ಈ ಉದ್ದೇಶಕ್ಕಾಗಿ ಮಠದ ವತಿಯಿಂದ ಕಾಡನ್ನೇ ಬೆಳೆಸಲಾಗುತ್ತದೆ. ಸುಮಾರು 36 ವರ್ಷಕ್ಕೊಮ್ಮೆ ಕಾಡಿನಿಂದ ಕಟ್ಟಿಗೆ ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಲಾಗಿದ್ದು, ಅಗತ್ಯ ಬಂದರೆ ಕಟ್ಟಿಗೆ ತರಿಸಿಕೊಂಡು ಎಷ್ಟು ಜನರಿಗಾದರೂ ಊಟೋಪಚಾರ ವ್ಯವಸ್ಥೆ ಮಾಡುವ ಧೈರ್ಯ ಮಠಕ್ಕೆ ಇದೆ ಎಂದು ತಿಳಿಸಿದ್ದಾರೆ. ಕೃಷ್ಣ ಭಗವಂತ ತಾನು ಯಾರ ಭಕ್ತರನ್ನು ಕೈ ಬಿಡೋದಿಲ್ಲ. ಹಾಗಾಗಿ ಶಿರೂರು ಪರ್ಯಾಯದಲ್ಲಿ ಕೂಡ ತೊಂದರೆ ಆಗ್ಲಿಕ್ಕೆ ಆತ ಖಂಡಿತ ಬಿಡೋದಿಲ್ಲ. ಯಾಕೆ ಕೇಳಿದರೆ ಆಚಾರ್ಯ ಮಧ್ವರು ಭಾವಿ ಸಮೀರ ವಾದಿರಾಜರು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರು. ಅಡುಗೆಗೆ ಪ್ರಾಧಾನ್ಯವನ್ನು ಕೊಡುವುದಕ್ಕೋಸ್ಕರ ಮೊದಲು ಬಾಳೆ ಮುಹೂರ್ತ, ಅಕ್ಕಿ ಮುಹೂರ್ತ, ಧಾನ್ಯ ಮುಹೂರ್ತ, ಕಟ್ಟಿಗೆ ಮುಹೂರ್ತ ಅಂತ ಈ ಕಟ್ಟಿಗೆ ಮುಹೂರ್ತ ಮಾಡಿ ಕಟ್ಟಿಗೆಯನ್ನು ಸ್ಟಾಕ್ ಮಾಡಿರುವ ಒಂದು ಪದ್ಧತಿ ಕ್ಷೇತ್ರದಲ್ಲಿ ಇದೆ. ಹಾಗಾಗಿ ಇಲ್ಲಿ ಕಟ್ಟಿಗೆಯಿಂದ ಅಡಿಗೆ ಆಗೋದ್ರಿಂದ ಅಂತಹ ಒಂದು ಇಂಧನದ ಕೊರತೆ ಇಲ್ಲಿ ಆಗ್ತಾ ಇಲ್ಲ, ಗ್ಯಾಸ್ ಇತ್ಯಾದಿಗಳಿಗೆಲ್ಲ. ಹಾಗೆಯೇ ಕಟ್ಟಿಗೆ ಮಾತ್ರ ಅಲ್ಲ, ನಾವು ಬಯೋಗ್ಯಾಸ್ ಕೂಡ ಮಾಡಿ ಅದೀಗ ಇನ್ನೇನು ಆರಂಭ ಆಗ್ಲಿಕ್ಕೆ ಉಂಟು. ಹಾಗಾಗಿ ಒಂದು ವೇಳೆ ಇಂಧನವೇ ಬರಲಿಲ್ಲ ಅಂದ್ರೂ ಕೂಡ ಬಯೋಗ್ಯಾಸ್ ಅಂತೂ ಇರದೇ ಇರ್ತದೆ, ಕಟ್ಟಿಗೆಯೂ ಇರ್ತದೆ. ಅಂತಹ ಕಟ್ಟಿಗೆಯಿಂದಲೇ ಅಡಿಗೆ ಮಾಡಬೇಕು ಅಂತ ಶಾಸ್ತ್ರೀಯವಾದ ಕ್ರಮ ಆದದ್ರಿಂದ ಕೃಷ್ಣ ಮಠದಲ್ಲಿ 99% ಅಡಿಗೆ ಕಟ್ಟಿಗೆಯಲ್ಲಿ ಆಗುತ್ತೆ. ಮತ್ತೆ ಬಾಯ್ಲರ್ ವ್ಯವಸ್ಥೆ ಎಲ್ಲ ಇದ್ದದ್ರಿಂದ ಕಟ್ಟಿಗೆಯ ಖರ್ಚು ಕೂಡ ಕಡಿಮೆಯೇ. ಹಿಂದೆ ವಾದಿರಾಜರು ಕೂಡ ಅದಕ್ಕೆ ಬೇಕಾದಂತಹ ಕಾಡುಗಳನ್ನು ಕೊಟ್ಟಿದ್ದಾರೆ. ಶಿರೂರು ಮಠದಲ್ಲಿ ಅಂತಹ ಪಾಪೂಜ ಮಠ, ಆಮೇಲೆ ಶಿರೂರು ಮೂಲ ಮಠ, ಚೇರ್ಕಾಡಿ, ಕುದಿಗ್ರಾಮ, ಬೈರಂಪಳ್ಳಿ, ಹಾಗೆಯೇ ಕುಂಟಲಕಾಡು, ಇದೆಲ್ಲ ಕಾಡುಗಳು ಇರೋದರಿಂದ ಕಟ್ಟಿಗೆಯಲ್ಲಿ ಅಡಿಗೆ ಮಾಡುವುದಕ್ಕೆ ಯಾವ ತೊಂದರೆಯೂ ಇಲ್ಲದೇ ಇದ್ದರಿಂದ ಭಕ್ತರು ಯಾರು ಕೂಡ ಕೃಷ್ಣ ಮಠದಲ್ಲಿ ಅನ್ನಪ್ರಸಾದ ಸ್ವೀಕಾರಕ್ಕೆ ಏನಾದರೂ ತೊಂದರೆ ಆದೀತಾ ಕೇಳಿದರೆ ಖಂಡಿತ ತೊಂದರೆ ಆಗುವುದಿಲ್ಲ. ಯುದ್ಧ ಇತ್ಯಾದಿಗಳೆಲ್ಲ ಏನು ನಡೆದರೂ ಕೂಡ ಕೃಷ್ಣ ತಾನು ಶಾಂತಿಯನ್ನು ಉಂಟು ಮಾಡ್ತಾನೆ. ಹಾಗಾಗಿ ಕೃಷ್ಣ ಪ್ರಸಾದಕ್ಕೆ ಎಲ್ಲರೂ ಕೂಡ ಧೈರ್ಯವಾಗಿ ಬರಬಹುದು.